ವೆಲ್ಕಮ್ ಬ್ಯಾಕ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿದಿದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ 5 ದಿನ. ಮೊಹಮ್ಮದ್ ಶಹಜಾದ್ಗೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಬಾಂದ್ರಾ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆರೋಪಿಯನ್ನ ಬಾಂದ್ರಾ ಸ್ಟೇಷನ್ಗೆ ಕರೆದುಕೊಂಡು ಬಂದಿರುವಂತಹ ಖಾಕಿ ಪಡೆ. ಬಾಂದ್ರಾ ಪೊಲೀಸರಿಂದ ಆಗಂತುಕನ ವಿಚಾರಣೆ ಆರಂಭ ಆಗಿದೆ. ಕೇವಲ ಕಳವು ಮಾಡುವ ಉದ್ದೇಶದಿಂದ ಬಂದಿಲ್ಲ, ಬೇರೆಯದ್ದೇ ಉದ್ದೇಶ ಇದೆ ಅಂತ ಪೊಲೀಸರು ವಾದವನ್ನು ಮಂಡಿಸಿದರು. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಹಾಕಿದ್ದ ಅಸಲಿ ಆರೋಪಿಯನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಶಹಜಾದ್ ಸ್ಫೋಟಕ ಸತ್ಯವೊಂದನ್ನು ಕಕ್ಕಿದ್ದಾನೆ. ಆತ ಹೇಳಿದ್ದೇನು ಈ ವರದಿ ನೋಡಿ. ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯ ಬಂಧನವಾಗಿದೆ. ಮುಂಬೈ ಪೊಲೀಸರು ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆರೋಪಿಯನ್ನ ಕೊನೆಗೂ ಹೆಡೆಮುರೆ ಕಟ್ಟಿದ್ದಾರೆ. ಆದರೆ ತನಿಖೆಯ ವೇಳೆ ಯಾರು ಊಹಿಸಲಾಗದ ಬೆಚ್ಚಿ ಬೀಳಿಸೋ ಸುದ್ದಿಯೊಂದು ಬಯಲಾಗಿದೆ. ಮನೆ ಕಳ್ಳತನಕ್ಕೆ ಬಂದವನಿಂದ ಸೈಫ್ಗೆ ಚಾಕು ಇರಿತ. ಬಂಧಿತ ಶಹಜಾದ್ ಅಕ್ರಮ ಬಾಂಗ್ಲಾದೇಶ ವಲಸಿಗ. ಎಸ್, ಸಾವಿರಾರು ಕೋಟಿಯ ಕುಬೇರ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯನ್ನ ಕೊನೆಗೂ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಾಂದ್ರಾ ಪೊಲೀಸ್ ಠಾಣೆ ಪಕ್ಕದ ಪೊದೆಯೊಂದರಲ್ಲಿ ಅಡಗಿ ಕುಳಿತಿದ್ದ ವಿಜಯ್ ದಾಸ್ ಕೈಗೆ ಕೋಳ ಬಿದ್ದಿದೆ. ಆರೋಪಿಯನ್ನ ಬಂಧಿಸಿ ಮುಂಬೈನ ಖಾರ್ ಠಾಣೆಗೆ ಕರೆತಂದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅಸಲಿಗೆ ಈ ವಿಜಯ್ ಭಾರತೀಯನೇ ಅಲ್ವಂತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ವಲಸಿಗನಂತೆ. आरोपीचं नाव मोहम्मद शरीफुल इस्लाम शहजाद आहे. या आरोपीचं वय 30 वर्ष आहे. प्रथमदर्शनी हा आरोपी बांगलादेशी नागरिक असल्याचं निष्पन्न होत आहे. या आरोपीला आम्ही माननीय न्यायालयात प्रोड्यूस करून याची पोलीस कस्टडी मिळण्याचा प्रयत्न करणार आहोत आणि पुढील तपास करणार. ಕೇಳಿದ್ರಲ್ಲ ಡಿಸಿಪಿ ದೀಕ್ಷಿತ್ ಗದಂ ಮಾತುಗಳನ್ನ. 5-6 ತಿಂಗಳ ಹಿಂದೆಯೇ ಅಕ್ರಮವಾಗಿ ಮುಂಬೈಗೆ ಬಂದಿದ್ದ ಶಹಜಾದ್ ಹಲವು ಹೆಸರುಗಳನ್ನ ಬದಲಿಸಿಕೊಂಡು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಮನೆ ಕಳ್ಳತನ ಮಾಡಲು ಸೈಫ್ ಮನೆಗೆ ನುಗ್ಗಿದ್ದ ಆಸಾಮಿ ಚಾಕು ಚುಚ್ಚಿ ಪರಾರಿಯಾಗಿದ್ದಂತೆ. ಸದ್ಯಕ್ಕೆ ಶಹಜಾದ್ರನ್ನ ಬಂಧಿಸಿರೋ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸೈಫ್ಗೆ ಸ್ಕೆಚ್ ಹಾಕಲಾಗಿತ್ತಾ, ಇಲ್ಲ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿಕೊಂಡಿರುವಂತೆ ಇದೊಂದು ಆಕಸ್ಮಿಕ ಘಟನೆಯಾ, ಇಲ್ಲ ಚಾಕು ಇರಿತಕ್ಕೆ ಬೇರೆಯದ್ದೇ ಆಯಾಮ ಇದೆಯಾ ಎನ್ನೋ ಉತ್ತರ ಇಲ್ಲದ ಹಲವು ಪ್ರಶ್ನೆಗಳು ಕಾಡ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿದಿದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ 5 ದಿನ. ಮೊಹಮ್ಮದ್ ಶಹಜಾದ್ಗೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಬಾಂದ್ರಾ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆರೋಪಿಯನ್ನ ಬಾಂದ್ರಾ ಸ್ಟೇಷನ್ಗೆ ಕರೆದುಕೊಂಡು ಬಂದಿರುವಂತಹ ಖಾಕಿ ಪಡೆ. ಬಾಂದ್ರಾ ಪೊಲೀಸರಿಂದ ಆಗಂತುಕನ ವಿಚಾರಣೆ ಆರಂಭ ಆಗಿದೆ. ಕೇವಲ ಕಳವು ಮಾಡುವ ಉದ್ದೇಶದಿಂದ ಬಂದಿಲ್ಲ, ಬೇರೆಯದ್ದೇ ಉದ್ದೇಶ ಇದೆ ಅಂತ ಪೊಲೀಸರು ವಾದವನ್ನು ಮಂಡಿಸಿದರು. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಹಾಕಿದ್ದ ಅಸಲಿ ಆರೋಪಿಯನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಶಹಜಾದ್ ಸ್ಫೋಟಕ ಸತ್ಯವೊಂದನ್ನು ಕಕ್ಕಿದ್ದಾನೆ. ಆತ ಹೇಳಿದ್ದೇನು ಈ ವರದಿ ನೋಡಿ. ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯ ಬಂಧನವಾಗಿದೆ. ಮುಂಬೈ ಪೊಲೀಸರು ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆರೋಪಿಯನ್ನ ಕೊನೆಗೂ ಹೆಡೆಮುರೆ ಕಟ್ಟಿದ್ದಾರೆ. ಆದರೆ ತನಿಖೆಯ ವೇಳೆ ಯಾರು ಊಹಿಸಲಾಗದ ಬೆಚ್ಚಿ ಬೀಳಿಸೋ ಸುದ್ದಿಯೊಂದು ಬಯಲಾಗಿದೆ. ಮನೆ ಕಳ್ಳತನಕ್ಕೆ ಬಂದವನಿಂದ ಸೈಫ್ಗೆ ಚಾಕು ಇರಿತ. ಬಂಧಿತ ಶಹಜಾದ್ ಅಕ್ರಮ ಬಾಂಗ್ಲಾದೇಶ ವಲಸಿಗ.
ಎಸ್, ಸಾವಿರಾರು ಕೋಟಿಯ ಕುಬೇರ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯನ್ನ ಕೊನೆಗೂ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಾಂದ್ರಾ ಪೊಲೀಸ್ ಠಾಣೆ ಪಕ್ಕದ ಪೊದೆಯೊಂದರಲ್ಲಿ ಅಡಗಿ ಕುಳಿತಿದ್ದ ವಿಜಯ್ ದಾಸ್ ಕೈಗೆ ಕೋಳ ಬಿದ್ದಿದೆ. ಆರೋಪಿಯನ್ನ ಬಂಧಿಸಿ ಮುಂಬೈನ ಖಾರ್ ಠಾಣೆಗೆ ಕರೆತಂದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅಸಲಿಗೆ ಈ ವಿಜಯ್ ಭಾರತೀಯನೇ ಅಲ್ವಂತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ವಲಸಿಗನಂತೆ. आरोपीचं नाव मोहम्मद शरीफुल इस्लाम शहजाद आहे. या आरोपीचं वय 30 वर्ष आहे. प्रथमदर्शनी हा आरोपी बांगलादेशी नागरिक असल्याचं निष्पन्न होत आहे. या आरोपीला आम्ही माननीय न्यायालयात प्रोड्यूस करून याची पोलीस कस्टडी मिळण्याचा प्रयत्न करणार आहोत आणि पुढील तपास करणार. ಕೇಳಿದ್ರಲ್ಲ, ಡಿಸಿಪಿ ದೀಕ್ಷಿತ್ ಗದಂ ಮಾತುಗಳನ್ನ. 5-6 ತಿಂಗಳ ಹಿಂದೆಯೇ ಅಕ್ರಮವಾಗಿ ಮುಂಬೈಗೆ ಬಂದಿದ್ದ ಶಹಜಾದ್ ಹಲವು ಹೆಸರುಗಳನ್ನ ಬದಲಿಸಿಕೊಂಡು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಮನೆ ಕಳ್ಳತನ ಮಾಡಲು ಸೈಫ್ ಮನೆಗೆ ನುಗ್ಗಿದ್ದ ಆಸಾಮಿ ಚಾಕು ಚುಚ್ಚಿ ಪರಾರಿಯಾಗಿದ್ದಂತೆ. ಸದ್ಯಕ್ಕೆ ಶಹಜಾದ್ರನ್ನ ಬಂಧಿಸಿರೋ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸೈಫ್ಗೆ ಸ್ಕೆಚ್ ಹಾಕಲಾಗಿತ್ತಾ, ಇಲ್ಲ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿಕೊಂಡಿರುವಂತೆ ಇದೊಂದು ಆಕಸ್ಮಿಕ ಘಟನೆಯಾ, ಇಲ್ಲ ಚಾಕು ಇರಿತಕ್ಕೆ ಬೇರೆಯದ್ದೇ ಆಯಾಮ ಇದೆಯಾ ಎನ್ನೋ ಉತ್ತರ ಇಲ್ಲದ ಹಲವು ಪ್ರಶ್ನೆಗಳು ಕಾಡ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿದಿದ್ದಂತಹ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದರು. ಈಗ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. 5 ದಿನ ಮೊಹಮ್ಮದ್ ಶಹಜಾದ್ಗೆ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಬಾಂದ್ರಾ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆರೋಪಿಯನ್ನು ಬಾಂದ್ರಾ ಸ್ಟೇಷನ್ಗೆ ಕರೆದುಕೊಂಡು ಬಂದಿರುವಂಥ ಖಾಕಿ ಪಡೆ. ಬಾಂದ್ರಾ ಪೊಲೀಸರಿಂದ ಆಗಂತುಕನ ವಿಚಾರಣೆ ಆರಂಭ ಆಗಿದೆ. ಕೇವಲ ಕಳವು ಮಾಡುವ ಉದ್ದೇಶದಿಂದ ಬಂದಿಲ್ಲ, ಬೇರೆಯದ್ದೇ ಉದ್ದೇಶ ಇದೆ ಅಂತ ಪೊಲೀಸರು ವಾದವನ್ನು ಮಂಡಿಸಿದರು. ಇನ್ನು ಸೈಫ್ ಅಲಿ ಖಾನ್ಗೆ ಚಾಕು ಹಾಕಿದ್ದ ಅಸಲಿ ಆರೋಪಿಯನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಶಹಜಾದ್ ಸ್ಫೋಟಕ ಸತ್ಯವನ್ನ ಕಕ್ಕಿದ್ದಾನೆ. ಆತ ಹೇಳಿದ್ದೇನು, ಈ ವರದಿ ನೋಡಿ. ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯ ಬಂಧನವಾಗಿದೆ. ಮುಂಬೈ ಪೊಲೀಸರು ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆರೋಪಿಯನ್ನ ಕೊನೆಗೂ ಹೆಡೆಮುರೆ ಕಟ್ಟಿದ್ದಾರೆ. ಆದರೆ ತನಿಖೆಯ ವೇಳೆ ಯಾರು ಊಹಿಸಲಾಗದ ಬೆಚ್ಚಿ ಬೀಳಿಸೋ ಸುದ್ದಿಯೊಂದು ಬಯಲಾಗಿದೆ. ಮನೆ ಕಳ್ಳತನಕ್ಕೆ ಬಂದವನಿಂದ ಸೈಫ್ಗೆ ಚಾಕು ಇರಿತ. ಬಂಧಿತ ಶಹಜಾದ್ ಅಕ್ರಮ ಬಾಂಗ್ಲಾದೇಶ ವಲಸಿಗ. ಎಸ್, ಸಾವಿರಾರು ಕೋಟಿಯ ಕುಬೇರ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಯನ್ನ ಕೊನೆಗೂ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಾಂದ್ರಾ ಪೊಲೀಸ್ ಠಾಣೆ ಪಕ್ಕದ ಪೊದೆಯೊಂದರಲ್ಲಿ ಅಡಗಿ ಕುಳಿತಿದ್ದ ವಿಜಯ್ ದಾಸ್ ಕೈಗೆ ಕೋಳ ಬಿದ್ದಿದೆ. ಆರೋಪಿಯನ್ನ ಬಂಧಿಸಿ ಮುಂಬೈನ ಖಾರ್ ಠಾಣೆಗೆ ಕರೆತಂದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅಸಲಿಗೆ ಈ ವಿಜಯ್ ಭಾರತೀಯನೇ ಅಲ್ವಂತೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದ ವಲಸಿಗನಂತೆ. आरोपीचं नाव मोहम्मद शरीफुल इस्लाम शहजाद आहे. या आरोपीचं वय 30 वर्ष आहे. प्रथमदर्शनी हा आरोपी बांगलादेशी नागरिक असल्याचं निष्पन्न होत आहे.